ಏನಿಲ್ಲ, ಹಾಗೆ ಇದನ್ನ ಕೊಟ್ಟು ಹೋಗೋಣ ಅಂತ ಬಂದೆ. ಸರ್, ಏನು ಸರ್ ಇದು? ಹೇಳ್ತೀನಿ ಕಮಲಿಯವರ, ಇದು ನಿಮಗೆ. ನಿಂಗೆ ಇದು ನಿನ್ಗೆ. ಅಯ್ಯೋ, ಹೊಸ ಸೂಸು! ಸರ್, ಇದೆಲ್ಲ ಯಾಕೆ ಸರ್? ಪ್ರಾಕ್ಟೀಸ್ ಮಾಡೋದಕ್ಕೆ ಶೂಸ್ ಬೇಕೇ ಬೇಕು. ಬರೀ ಕಲ್ಲಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಏಟಾಗೋ ಚಾನ್ಸಸ್ ಇದೆ. ಇಟ್ಕೊಳ್ಳಿ. ಈಟೊಂದು ಕಾಳಜಿ ನನ್ನ ಮ್ಯಾಕೆ ಹಬ್ಬ ಬಿಟ್ರೆ ಇನ್ಯಾರು ತೋರಿಸಿನಿಲ್ಲ ಸರ್. ಸರ್, ಸ್ಯಾನೆ ಥ್ಯಾಂಕ್ ಯು ಸರ್. ವೆಲ್ಕಮ್. ನಮಸ್ಕಾರ ಗುರುಗಳೇ. ನಮಸ್ಕಾರ ಅನ್ನಪೂರ್ಣಮ್ಮ, ಹೇಳಿ. ಇನ್ನೆಷ್ಟು ದಿನ ಈ ಅಗ್ನಿ ಪರೀಕ್ಷೆ ಗುರುಗಳೇ? ಒಳ್ಳೆ ಪ್ರಶ್ನೆ ಅನ್ನಪೂರ್ಣಮ್ಮ. ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಇದೆಯಲ್ಲ. ಇಷ್ಟು ದಿನ ಅಗ್ನಿ ಪರೀಕ್ಷೆಯನ್ನು ದಾಟಿ ಬಂದಿದ್ದೀರಲ್ಲ. ಬೇರೆಯವರಾಗಿದ್ದರೆ ಸುಟ್ಟು ಹೋಗ್ತಾ ಇದ್ರು, ಆದರೆ ನೀವು ಸಹಿಸ್ಕೊಂಡಿದ್ದೀರಿ. ಅಂದರೆ ಪರೀಕ್ಷೆ ಮುಗಿಯೋ ಕಾಲ ಬಂದಾಗಿದೆ ಅಂತ ಅರ್ಥ. ನನಗೆ ಯಾಕೋ ಹಾಗೆ ಅನ್ನಿಸ್ತಿಲ್ಲ ಗುರುಗಳೇ. ನನ್ನ ಸುತ್ತಲೂ ನಡೀತಾ ಇರೋ ಘಟನೆಗಳನ್ನ ನೋಡಿದ್ರೆ ಇನ್ನೊಂದು ಪರೀಕ್ಷೆ ಶುರುವಾಯ್ತೇನೋ ಅಂತ ಅನ್ನಿಸ್ತಾ ಇದೆ. ನೀವೇ ಹೇಳಿ ಗುರುಗಳೇ, ನಾನು ಏನು ಮಾಡಬೇಕು, ಯಾವ ದಾರಿಲಿ ನಡಿಬೇಕು ಅಂತ. ಇಷ್ಟು ದಿನ ಆದರೂ ನನ್ನ ಮೊಮ್ಮಗಳು ಬಂದಿಲ್ಲ ಅಂತ ನಾನು ಕೊರಗ್ತಾ ಇದ್ದೀನಿ. ಇನ್ನೇನು ಅವಳು ಹುಟ್ಟಿದ ಹಬ್ಬನೂ ಹತ್ತಿರ ಬಂತು. ಈ ಸಂದರ್ಭದಲ್ಲಿ ಗೌರಿನೂ ನನ್ನ ಕಣ್ಣಿಗೆ ಕಾಣಿಸಿದಾಳೆ, ಇದೇ ಊರಲ್ಲಿದ್ದಾಳೆ ಅಂತಲೂ ಗೊತ್ತಾಗಿದೆ. ಆದರೆ ನಾನು ಅವಳನ್ನ ಎಲ್ಲಿ ಹುಡುಕ್ಲಿ, ಹೇಗೆ ಕಂಡುಹಿಡೀಲಿ? ಅವಳೇ ನನ್ನ ಹತ್ರ ಬರ್ತಾಳ, ಇಲ್ಲ ನಾನೇ ಅವಳನ್ನ ಹುಡುಕಕ್ಕೆ ಪ್ರಯತ್ನ ಮಾಡಬೇಕಾ ಹೇಳಿ ಗುರುಗಳೇ?
ಅದರಲ್ಲಿ ಒಂದಲ್ಲ ಒಂದು ಅಡೆತಡೆಗಳು ಇದ್ದೇ ಇರುತ್ತೆ ಅನ್ಸುತ್ತೆ. ಹತ್ತೋರಿಕೆ ಅನ್ಪೂರ್ಣ ಗೌರಿನ ನೋಡಿದ್ರಿಂದಾನೆ ಇಷ್ಟೆಲ್ಲ ಆಗಿರೋದು ಉರ್ಮಿ. ಅಲ್ಲ, ಪೇಪರಲ್ಲಿ ನ್ಯೂಸ್ ಕೊಡೋ ಅಷ್ಟು ದೂರ ಹೋಗ್ಬಿಟ್ಲ ಇವಳು. ವಾಟ್ಸ್ ಹ್ಯಾಪನಿಂಗ್? ಕೊಟ್ರೆ ಕೊಟ್ಕೊಳ್ಳಿ ಬಿಡಿ. ಹೇಗಿದ್ರು ಗೌರಿ ಇರೋದು ನಮ್ಮ ಹತ್ರ ತಾನೆ. ಹಾಗಲ್ಲ ಊರ್ಮಿ, ಈ ಫೋಟೋ ಏನಾದ್ರೂ ಆ ಗೌರಿ ಮಗಳು ನೋಡಿ ಆಮೇಲೆ ಅನ್ಪೂರ್ಣನ್ಗೆ ಫೋನ್ ಮಾಡಿ ಹೇಳ್ಬಿಟ್ರೆ? ಇಲ್ಲ ಇಲ್ಲ, ಈಗಿರೋ ಪರಿಸ್ಥಿತಿಲಿ ನಾನು ಯಾರನ್ನು ನಂಬ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ದಿನ ಪೂರ್ತಿ ಆ ಗೌರಿನ ಕಾಯ್ಕೊಂಡು ಕೂತ್ಕೋಬೇಕಾಗತ್ತೆ ಊರ್ಮಿ, ಗೊತ್ತಿದ್ಯಾ? ಹಾ, ಈಗಿರೋದು ಒಂದೇ ದಾರಿ ಊರ್ಮಿ. ಏನದು? ನಮ್ಮ ಅನೇಕನೇ ಅನ್ಪೂರ್ಣನ ಮೊದಲನೇ ಮೊಮ್ಮಗಳಾಗಬೇಕು. ವಾಟ್? ಅಂದ್ರೆ ಅಂದ್ರೆ ನನ್ಗೆ ಅರ್ಥ ಆಗ್ಲಿಲ್ಲ ಮಾಮ್. ಆಗತ್ತೆ, ಇರು, ಫೋನ್ ಕೊಡು. ತಗೊಳ್ಳಿ. ಹಲೋ, ನಾನು ಕಾಮಿನಿ ದೇವಿ ಮಾತಾಡ್ತಾ ಇರೋದು. ಹಾಂ, ನಾನು ಹೇಳಿದ್ನಲ್ಲ, ಅದೇ ತರಹದ ಡೆಡ್ ಬಾಡಿ ಸಿಕ್ಕಿದ್ಯಾ? ವಾ ಕಮ್ಲಿ, ಏಟ್ ಸಂದಾಗೈತಲ್ವಾ? ಇದನ್ನ ಹಾಕೊಂಡು ನಡೆದ್ರೆ ಒಳ್ಳೆ ಮ್ಯಾಕ್ ನಡೆದಂಗೆ ಐತೆ. ಆದರೆ ಇದಕ್ಕೆಲ್ಲ ಅದು ಏಟ್ ಕಾಸಾಯ್ತೋ ಏನೋ, ಹೊಟ್ಟೆಲ್ಲಿ ಸಕ್ಕತ್ತಾಗೈತೆ. ನಿಂಗಿ ಸ್ಯಾನೆ ಸಂದಾಗೈತೆ. ಚಿಕ್ಕ ವಯಸ್ಸಿನಾಗೆ ಇದೆಲ್ಲ ಬೇಕು ಅನ್ಸಿದ್ರು ಅವನ ಕೈಲಿ ಕೊಡ್ಸಕ್ ಹಾಕಿಲ್ಲ ಅಂತ ಕೇಳ್ತಾನೆ ಇರ್ಲಿಲ್ಲ. ಕಬಡ್ಡಿ ಆಡಕ್ಕೆ ಎಲ್ರು ಇದೇ ತರ ಶೂ ಹಾಕೊಂಬರೋರು, ನಾವು ಮಾತ್ರ ಬರಿಗಾಲಲ್ಲಿ ಹೋಗ್ತಿದ್ವಿ ಅಲ್ವಾ? ಹೂ ಕಮ್ಲಿ, ಎಲ್ರು ಬಂದು ರೇಗ್ಸೋರು. ಈಗ ನಮ್ಮ ತಾವ್ ಬರ್ಲಿ, ನಮ್ಮ ಹತ್ರನೂ ಸೂ ಐತೆ ಅಂತ ಸೋಕಿ ಮಾಡ್ಬೋದು. ರಿಷಿ ಸರ್ಗೆ ಏಟ್ ಕಾಳಜಿ ಅಲ್ವಾ ನಿಂಗೆ? ಈ ಕಾಲದಾಗ ಯಾರು ಕೊಡಿಸ್ತಾರೆ ಅವಳು? ತಮ್ಮ ವಿದ್ಯಾರ್ಥಿಗಳನ್ನ ಈ ಟಕ್ರೆಯಿಂದ ನೋಡ್ಕೊಳ್ಳೋ ಮೇಷ್ಟವ್ರೆ ಅಂತ ಅನ್ಕೊಂಡ್ರೇನೆ ಸ್ಯಾನೆ ಖುಷಿ ಆಯ್ತೈತೆ. ಇದುವರೆಗೂ ನಂಗೆ ಯಾರೂ ಶೂ ಕೊಡ್ಸಿರ್ಲಿಲ್ಲ. ಏ ಕಮ್ಲಿ, ಮರ್ತೋಗದನ್ ಎಲ್ಲಿಡಕ್ ಹೋಯ್ತಿದ್ಯಾ? ಅದು ಬಟ್ಟೆ ಅಲ್ಲ ಕಣವಿ, ಶೂ. ಮರ್ತೋಗೇನಲ್ಲ ನಿಂಗೆ, ಗೊತ್ತಿದ್ದುವೆ ಮಡಗ್ತಿದ್ದೀನಿ. ಏನೋ? ನಿಂಗೆ ರಿಷಿ ಸರು ನಮ್ ಯಾಕೆ ಮಡ್ಗಿರೋ ಕಾಳಜಿಯಿಂದ ತಕ್ಕಟ್ಟವ್ರೆ. ಇದನ್ನ ಕಾಲಿಗೆ ಮೆಟ್ಕೊಳಕೈತೈತಾ? ಮತ್ತೆ ಶೂನ ಕಾಲ್ಗೆ ಅಲ್ವಾ ಕಮ್ಲಿ ಹಾಕೊಳ್ಳೋದು? ನನ್ ಕೈಲಿ ಆಗಕ್ಕಿಲ್ಲ ನಿಂಗೆ, ನಾನು ಇಲ್ಲೇ ಮಾಡ್ಕೊತೀನಿ. ಎಲ್ಲ ಇವಳ ಇದೆಂತ ಹುಚ್ಚಾಟನಪ್ಪ. ಮನ್ಸಾಗ್ ಪಿರುತಿ ಹುಟ್ಟಿದ್ರೆ ಹಿಂಗೆಲ್ಲ ಆಗೋಯ್ತಾರ? ಅವ್ರು ಕೊಡ್ಸಿರೋದೇ ಹಾಕಳಕ್ತಾನೆ, ಅದ್ನೋಗಿ ಅಲ್ಮೇರೆಯಲ್ಲಿ ಎತ್ತಿಡ್ತಾವಳಲ್ಲ. ಕಮ್ಲಿ, ನೀನ್ ರಿಸಿ ಸಾರ್ ಮ್ಯಾಕ್ ಮಡ್ಗಿರೋ ಪಿರುತಿನ ಹೆಂಗವೀ ಅರ್ಥ ಮಾಡ್ಕೊಳ್ಳೋದು?
ಅಮ್ಮಮ್ಮ ನಾನು ಏನು ಹೇಳ್ತಿದ್ದೀನಿ, ನೀವು ಏನು ಮಾಡ್ತಿದ್ದೀರಾ? ನಾನು ಋಷಿ ವಿಷಯದಲ್ಲಿ ಹೆಲ್ಪ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಆದ್ರೆ ನೀವು ಯಾವುದೋ ಕಿತ್ತೋಗಿರೋ ನ್ಯೂಸ್ ಪೇಪರ್ನ ಇಟ್ಕೊಂಡು ಮೊಮ್ಮಗಳು ಗೌರಿ ಅಂತ ಏನೇನೋ ಹೇಳ್ತಿದ್ದೀರಾ. ಆಲ್ ದಿಸ್ ಯೂಸ್ಲೆಸ್ ಶಿಟ್. ಹೇಳ್ತೀನಿ ಬಾ ಬೇಬಿ. ಎಲ್ಲಿಗೆ ಅಮ್ಮಮ್ಮ? ನನ್ನಿಂದ ಬರೋಕ್ಕಾಗಲ್ಲ. ಬೇಬಿ, ರಿಷಿ ಯಾವತ್ತಿದ್ರೂ ನಿನ್ನವನೇ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಅನಿಕಾ. ಆದರೆ ಇಮ್ಮಿಡಿಯೇಟ್ ಆಗಿ ಈಗ ನಾವು ಮಾಡಬೇಕಾಗಿರೋ ಕೆಲವು ಕೆಲಸಗಳಿವೆ. ಅದಕ್ಕೆ ಮಾತ್ರ ನೀನು ನೋ ಅಂತ ಹೇಳೋ ಹಾಗಿಲ್ಲ. ಪ್ಲೀಸ್ ಬಂಗಾರ, ಅರ್ಥ ಮಾಡ್ಕೋ. ನೋಡು, ಇದು ಒಂದು ಸಲ ನಾನು ಹೇಳ್ದ ಹಾಗೆ ನೀನು ಕೇಳು. ನಾನು ಮೊದಲೇ ಹೇಳ್ದ ಹಾಗೆ ಈ ಆಸ್ತಿ ಅಂತಸ್ತು ಐಶ್ವರ್ಯ ಜೊತೆಗೆ ರಿಷಿನೂ ನಿನ್ನವನಾಗೋದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. ಓಕೆ? ನಿನ್ನ ಹಾಗೆ ನಿನ್ನ ಹೆಂಡತಿಗೆ ಒಂದು ಕಡೆ ಸುಮ್ಮನೆ ಮೂಲೆಯಲ್ಲಿ ಬಿದ್ದಿರೋದಕ್ಕಾಗಲ್ವಂತ? ಅವಳಿಗೆ ಮಾಡೋಕ್ಕೆ ಕೆಲಸ ಇಲ್ಲದೆ ನನಗೆ ತಲೆನೋವು ಕೊಡ್ತಿದ್ದಾಳೆ ಕಣೋ ಮುದ್ಕ. ಆ ಗೌರಿ ಫೋಟೋ ಪೇಪರ್ಗೆ ಹಾಕ್ಸಿ ಅವಳನ್ನ ಹುಡುಕ್ತಿದ್ದಾಳೆ. ಒಂದಂತೂ ತಿಳ್ಕೊ ಮುದ್ಕ, ನಿನ್ನ ಸೊಸೆ ಮತ್ತೆ ನಿನ್ನ ದೊಡ್ಡ ಮೊಮ್ಮಗಳು ಈ ಮನೆಗೆ ಜೀವಂತವಾಗಂತೂ ವಾಪಸ್ ಬರಲ್ಲ. ಅರ್ಥ ಆಯ್ತಾ? ಓ, ನಾನೇನು ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ ಅಂತ ನೋಡ್ತಾ ಇದೀಯಾ ಮುದ್ಕ? ಎಸ್. ಯಾಕೆ ಅಂದ್ರೆ ನಿನ್ನ ಸೊಸೆ ಆಲ್ರೆಡಿ ನನ್ನ ಕೈಗೆ, ಅಂದ್ರೆ ಈ ಕಾಮಿನಿ ಕೈಗೆ ಸಿಕ್ಕಿದಾಳೆ. ಇವತ್ತೇ ಅವಳ ಕೊನೆ ದಿವಸ ಮುದ್ಕ. ಅದಕ್ಕೆ ನೀನು ನಿನ್ನ ಹೆಂಡತಿ ಅವಳ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳಿ. ನನ್ನ ಮೊಮ್ಮಗಳು ಬರೋದನ್ನ ಯಾರಿಂದಲೂ ತಡೆಯೋಕ್ಕಾಗಲ್ಲ ಅಂತ ಗುರುಗಳು ಹೇಳಿದ್ದಾರೆ. ಆ ಮಾತನ್ನು ಬಿಟ್ಟು ಇನ್ಯಾವುದನ್ನು ತಲೆಗೆ ಹಾಕ್ಕೊಳ್ಬಾರ್ದು. ನನ್ನ ಕಂದ ಬಂದೇ ಬರ್ತಾಳೆ, ನಮ್ಮ ಮನೆಗೆ ಕಾಲಿಟ್ಟೇ ಇಡ್ತಾಳೆ. ತಾರವ್ರೆ, ನೀವು ಗುರುಗಳ ಆಶ್ರಮಕ್ಕೆ ಬರ್ತೀರಾ? ನನಗೆ ಗೊತ್ತೇ ಇರಲಿಲ್ಲ. ಹೌದು, ನಾನು ಆಗಾಗ ಬರ್ತಾ ಇರ್ತೇನೆ. ಹೇಗಿದ್ದೀರಾ? ಆರೋಗ್ಯ ಹೇಗಿದೆ? ತುಂಬ ಚೆನ್ನಾಗಿದ್ದೀನಿ. ಎಲ್ಲಿ ಒಬ್ಬರೇ ಬಂದ್ರಾ? ಹೌದು, ನನಗೆ ಬೇಜಾರಾದಾಗಲೆಲ್ಲ ಇದೇ ನನಗೆ ರಿಲೀಫ್ ಕೊಡೋ ಸೆಂಟರ್. ಸರಿಯಾಗಿ ಹೇಳಿದ್ರಿ. ನನಗೂ ಅಷ್ಟೇ. ಗುರುಗಳ ಮಾತು ಎಷ್ಟೋ ಸಮಸ್ಯೆಗಳನ್ನ ಕ್ಷಣದಲ್ಲಿ ಸರಿ ಮಾಡಿಬಿಡುತ್ತೆ. ನಿಜ, ನಾನು ಗುರುಗಳ ಮೇಲೆ ನಂಬಿಕೆ ಇಡೋದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ನೀವೇ. ಏನು? ನಾನಾ? ಹೌದು, ನೀವು ಗುರುಗಳನ್ನ ಎಷ್ಟು ನಂಬ್ತೀರಾ ಅನ್ನೋದನ್ನ ನೋಡಿನೇ ನಾನು ಇಲ್ಲಿಗೆ ಬರೋಕ್ಕೆ ಶುರು ಮಾಡಿದೆ. ಬಂದ ಮೇಲೆ ನಿಲ್ಸೋಕೆ ಆಗ್ತಿಲ್ಲ. ನೀವಿವತ್ತಿಲ್ಲಿಗೆ ಬಂದಿದ್ದೀರಾ ಅಂದರೆ ಏನಾದರೂ ವಿಶೇಷ ಇರಲೇಬೇಕು ಅಲ್ವಾ? ನನ್ನ ಸೊಸೆ ಮತ್ತು ನನ್ನ ಮೊಮ್ಮಗಳಿಗೋಸ್ಕರ ಕಾಯ್ತಾ ಇರೋಳಿಗೆ ಇನ್ನೆಂಥ ವಿಶೇಷ ಇರುತ್ತೆ ಹೇಳಿ? ಸಾರಿ. ಅವರಿಬ್ಬರು ಸಿಗಲಿ, ನನ್ನ ಮೊಮ್ಮಗಳು ಮನೆಗೆ ವಾಪಸ್ ಬರಲಿ ಅಂತ ಮಾಡದೇ ಇರೋ ಪೂಜೆ ಇಲ್ಲ, ಸುದ್ದೇ ಇರೋ ದೇವಸ್ಥಾನ ಇಲ್ಲ. ಎಲ್ಲದನ್ನು ಮೀರಿ ನಾನು ನಂಬೋದು ಗುರುಗಳ ಮಾತುಗಳನ್ನ. ಮೊಮ್ಮಗಳು ಬರೋ ಸಮಯ ಇನ್ನೇನು ದೂರ ಇಲ್ಲ ಅಂತ ಹೇಳಿದ್ದಾರೆ.
ನೋಡೋಣ. ಖಂಡಿತ ಅನ್ನಪೂರ್ಣಮ್ಮ ಅವರೇ, ನಿಮ್ಮ ಮೊಮ್ಮಗಳು ಸಿಕ್ಕೇ ಸಿಗ್ತಾಳೆ. ನಿಮ್ಮ ಮಾತು ನಿಜ ಆಗಲಿ ತಾರಾ ಅವರೇ. ಅದಕ್ಕಿಂತ ಸಂತೋಷ ನನಗಿನ್ನೇನಿದೆ ಹೇಳಿ. ಹಲೋ ಅಜ್ಜಿ, ನಾನು ನಿಮ್ಮ ಹಿರಿ ಮೊಮ್ಮಗಳು ಮಾತಾಡ್ತೀವ್ನಿ. ಕಾಮಿನಿ ಗೌರಿಗೆ ಏನಾದರೂ ಮಾಡೋಕೆ ಮೊದಲೇ ಹೇಗಾದರೂ ತಡಿಬೇಕು. ಇದಕ್ಕಿರೋದು ಒಂದೇ ದಾರಿ, ಇದನ್ನ ಕಮಲಿಗೆ ಹೇಳೋದು. ಅವಳು ತಾಯಿನೇ ಗೌರಿ ಅಂತ ಕಮಲಿಗೆ ಸದ್ಯ ಗೊತ್ತಾಗಬೇಕು. ಈ ಪೇಪರ್ನ ಕಮಲಿ ನೋಡಿದ್ರೆ ಸಾಕು, ಅವಳಿಗೆ ಅರ್ಥ ಆಗತ್ತೆ. ಏನು ಏನು ಹೇಳ್ತಾ ಇದ್ದೀರಾ? ಯಾರು ಮಾತಾಡ್ತಾ ಇರೋದು? ಅಜ್ಜಿ, ನಾನೇ ಅಜ್ಜಿ, ನಿಮ್ಮ ಮೊಮ್ಮಗಳು, ಹಿರಿ ಮೊಮ್ಮಗಳು. ಕುಸೆ, ನಿಜವಾಗ್ಲೂ ನೀನಾ ಮಾತಾಡ್ತಾ ಇರೋದು? ಹ್ಞೂ ಅಜ್ಜಿ, ನೀವು ವ್ಯಾಪರ್ನಾಗೆ ಅವ್ವನ ಬಗ್ಗೆ ಸುದ್ದಿ ಕೊಟ್ಟಿದ್ ನೋಡ್ದೆ. ಎಲ್ಲಿ ನೀವು ನನ್ನ ಮರ್ತೋಗಿದಿರೋ ಅಂತ ಏಟ್ ಬೇಸರ ಆಯ್ತಿತ್ತು ಗೊತ್ತಾ? ಆದ್ರೆ ಈಟ್ ವರ್ಷ ಆದ್ಮ್ಯಾಕು ನಮ್ನ ಗೆಪ್ತಿ ಮಾಡಿಕೊಂಡಿದ್ದೀರಲ್ಲ, ಸ್ಯಾನೆ ಖುಷಿ ಆಯ್ತೈತೆ ಅಜ್ಜಿ. ನಿನ್ನ ನಾನು ಹೇಗೆ ಮರೀಲಿ ಕಂದ? ಇಡೀ ಜೀವನ ನೀನು ಗೌರಿ ಸಿಗ್ತೀರಿ ಅನ್ನೋ ನಂಬಿಕೆಯಲ್ಲೇ ಬದುಕ್ತಾ ಇದ್ದೀನಿ. ನಿನಗೆ ಫೋನ್ ಮಾಡಿದ್ದು ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಈಗಲೇ ನಿಮ್ಮನ್ನು ನೋಡಬೇಕು ಅಂತ ಆಸೆ ಆಗ್ತಾ ಇದೆ. ಅನ್ನಪೂರ್ಣಮ್ಮ ಅವರೇ, ಯಾರು ಫೋನ್ನಲ್ಲಿ? ನನ್ನ ಮೊಮ್ಮಗಳು, ನನ್ನ ಹಿರಿ ಮೊಮ್ಮಗಳು ಸಿಕ್ಬಿಟ್ಲು ತಾರಾ, ಸಿಕ್ಬಿಟ್ಲು. ಅನ್ನಪೂರ್ಣಮ್ಮ ಅವರೇ, ಒಂದು ನಿಮಿಷ. ಫೋನ್ ಮಾಡಿರೋದು ನಿಮ್ಮ ಸೊಸೆನೇ ಅನ್ನೋದಕ್ಕೆ ಏನು ಗ್ಯಾರಂಟಿ?